me forever on fire. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಂವಿಧಾನಿಕ ಪದ ಬಳಕೆ ಹಿನ್ನೆಲೆಯಲ್ಲಿ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಸಂಸ್ಕಾರ ಹಾಗೂ ಸಂಸ್ಕೃತಿನೇ ಇಲ್ಲ ನೋಡಿ, ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಸಿಟಿ ರವಿ ಅವರ ಅಸಂವಿಧಾನಿಕ, ಅಶ್ಲೀಲ, ಆಕ್ಷೇಪಾರ್ಹ, ಅವಾಚ್ಯ ಪದದ ಒಂದು ಹೇಳಿಕೆಯನ್ನು ಖಂಡಿಸಿ ಕಾಶ್ಯಪ್ನವರ್ ತಮ್ಮದೇ ಆದ ದಾಟಿಯಲ್ಲಿ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಸ್ಕಾರ ಸಂಸ್ಕೃತಿ ಇಲ್ಲ ಬಿಜೆಪಿ ನಾಯಕರಿಗೆ, ಕೀಳು ಶಬ್ದ ಬಳಕೆಯನ್ನ ಅನೇಕ ಬಿಜೆಪಿಯವರು ಮಾಡಿದ್ದಾರೆ. ಯತ್ನಾಳ್ ಹೆಸರು ಹೇಳದೆ ನೋಡಿ ಎಲ್ಲೂ ಟಾಂಗ್ ಕೊಟ್ಟಿದ್ದಾರೆ. ವಿಜಯಪುರದ ಕೋಣ ಅಲ್ಲಲ್ಲ ಗೊಡ್ಡೆಮ್ಮೆ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ. ಸಿಟಿ ರವಿ ಒಬ್ಬ ಬಚ್ಚ, ಸದನದಲ್ಲಿ ಹೆಂಗೆ ಮಾತಾಡಬೇಕನ್ನೋದು ಗೊತ್ತಿಲ್ಲ. ಅದಕ್ಕೆ ಅವನನ್ನ ಜನರು ಮನೆಯಲ್ಲಿ ಕೂರಿಸಿದ್ದಾರೆ, ಸೋಲಿಸಿದ್ದಾರೆ ಚುನಾವಣೆಯಲ್ಲಿ. ಹೆಬ್ಬಾಳ್ಕರ್ ಬಗ್ಗೆ ಮಾತನಾಡಿದ್ದಕ್ಕೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಬಿಜೆಪಿ ನಾಯಕರ ವಿರುದ್ಧ ವಿಜಯಾನಂದ ಕಾಶ್ಯಪ್ನವರ್ ಹರಿಹಾಯ್ದಿದ್ದಾರೆ. ಏನು ಒಂದು ಅತ್ಯಂತ ಕೀಳ ಶಬ್ದಗಳು ಇವತ್ತು ಅಲ್ಲಿರುವಂತ ಹಲವಾರು ನಾಯಕರ ಬಗ್ಗೆ ನೋಡಿದ್ದೀನಿ. ನಾನು ಹೆಸರುಗೊಂಡು ಹೇಳಕ್ ಹೋಗೋದಿಲ್ಲ. ಇಲ್ಲೊಂದು ಬಿಜಾಪುರ ಒಂದು ಕ್ವಾಣ ಐತಿ, ಎಮ್ಮೆ, ಒಡ್ಡೆಮ್ಮೆ, ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ. ಇವ್ರಿಗೆ ಸಂಸ್ಕಾರ ಇಲ್ಲ, ಸಂಸ್ಕೃತಿನೇ ಇಲ್ಲ. ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ. ಒಂದು ದೊಡ್ಡ ದೊಡ್ಡ ನಾಯಕರು ಹಿಡ್ಕೊಂಡೇ ಇಲ್ಲ. ಇನ್ನು ಇವರೇನ ಬಚ್ಚಾಗಳು ಸಿಟಿ ರವಿ ಅಂತ. ಅವರು ಒಂದು ಸದನದಲ್ಲಿ ಇದ್ದೀವಿ, ಸದನದಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ಶಬ್ದವನ್ನು ಬಳಕೆ ಮಾಡಬೇಕು, ಯಾವುದು ಆ ಸದನದಲ್ಲಿ ಮಾತಾಡಬಾರ್ದು ಅನ್ನೋದು ನಮ್ಮ ಗೈಡ್ಲೈನ್ಸ್ ಇದೆ. ಪ್ರತಿಯೊಬ್ಬ ಶಾಸಕರಲ್ಲ, ಅವ ಮಂತ್ರಿ ಆದಂಥವ್ರು ಈ ರೀತಿ ಒಬ್ಬ ಹೆಣ್ಣುಮಕ್ಕಳ ಮೇಲೆ ಅಸಹ್ಯವಾಗಿ ಅಸಭ್ಯದಿಂದ ಮಾತಾಡಿದ್ರು. ನಾನು ಖಂಡಿಸ್ತೇನೆ. ಅವ್ರಿಗೆ ಏನು ಹೇಳಿದ್ರು ಅಷ್ಟೇ ಅವರು ಭಾರತೀಯ ಜನತಾ ಪಕ್ಷ. ಯಾಕಂದ್ರೆ ಅದಕ್ಕೆ ಅವ್ರು ಸಿಟಿ ರವಿನ ಮನೆಯಾಗ ಕೂರಿಸ್ಯಾರ ಜನ. ಈ ಬಾರಿ ಮನೆಯಾಗ ಕೂರಿಸೋ ಉದ್ದೇಶನೇ ಇದು. ಒಬ್ಬ ಏರ್ಬಿಟ್ರೆ ನಾವು ಏನು ಮಾತಾಡ್ತಾರೆ, ಕೇಂದ್ರ ಸರ್ಕಾರ ನಮ್ಮ ಹಿಂದಿದೆ ಅನ್ನೋದು. ಸದನದಲ್ಲಿ ಕೂಡ ಈ ರೀತಿ ಗೊಂದಲಗಳನ್ನ ಎಬ್ಬಿಸಿ ಸದನವನ್ನು ನಡೆಯಕ್ಕೆ ಬಿಡೋದಿಲ್ಲ. ಮುಖ್ಯವಾಗಿ ಇವತ್ತು ಸುವರ್ಣಸೌಧದಲ್ಲಿ ನಡೆದಂತಹ ಒಂದು ಅಧಿವೇಶನ, ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ. ಯಾಕಂದ್ರೆ ಸಾಕಷ್ಟು ಸಮಸ್ಯೆ ಇದೆ. ನಮ್ಮ ರೈತರ ಸಮಸ್ಯೆ ಇದೆ, ಮುಳುಗಡೆ ಸಮಸ್ಯೆ ಇದೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸಮಸ್ಯೆಗಳಿದಾವೆ. ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಸದನವನ್ನು ನಡೆಸಿದ್ರೆ ಅಲ್ಲಿ ಪೂರಾ ನೀವು ನೋಡಿದ್ರಿ ಮಾಧ್ಯಮದಲ್ಲಿ ಬರೇ ಗೊಂದಲ. ಸದನ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಗೊತ್ತಿಲ್ಲ. ಇಂಥ ಸಹಜವಾಗಿ ಮಾತಾಡುವಂಥದ್ದಕ್ಕೆ ಖಂಡಿಸ್ತೇನೆ. ಅದಕ್ಕೆ ಖಂಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಏನೋ ಒಂದು ಅಸಹ್ಯ ಶಬ್ದದಿಂದ ಮಾತಾಡಿದ್ದಾರೆ. ಅದಕ್ಕೆ ಕಾನೂನು ಹಾಕುವ ಈ ರಾಜ್ಯಕ್ಕೆ ಸಂಸ್ಕೃತಿ